ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಮೈಸೂರು ಜ್ಯುವೆಲರಿ ಲೂಟಿ ಪ್ರಕರಣದ ಒಂದಷ್ಟು ಅಪ್ಡೇಟ್ಗಳಿದ್ದಾವೆ, ನೋಡ್ಕೊಂಡು ಬರೋಣ. ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ದರೋಡೆ ಪ್ರಕರಣ ನಡೆದಿರೋದು. ದರೋಡೆ ಆಗಿತ್ತು ಆ ಜ್ಯುವೆಲರಿ ಶಾಪ್ನಲ್ಲಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಮೈಸೂರಿನ ಜ್ಯುವೆಲರಿ ಲೂಟಿ ಪ್ರಕರಣ. ಮೈಸೂರು ಜಿಲ್ಲೆ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ನಲ್ಲಿ ದರೋಡೆ ನಡೆದಿತ್ತು. ಸೈಲೆಂಟ್ ಆಗಿ ಶಾಪ್ಗೆ ದರೋಡೆಕೋರರು ಎಂಟ್ರಿಯನ್ನ ಕೊಟ್ಟಿದ್ರು. ಗ್ರಾಹಕರ ತರ ಒಬ್ಬೊಬ್ಬರಾಗಿ ಒಳಗಡೆ ಖತರ್ನಾಕ್ಗಳು ಬಂದಿದ್ರು. ಅವ್ರ ಹತ್ರ ಗನ್ ಇತ್ತೋ ಏನು ಮೊದಲು ಗೊತ್ತಿರಲಿಲ್ಲ ಅಲ್ಲಿನ ಸಿಬ್ಬಂದಿಗೆ. ಯಾಕಂದ್ರೆ ಕಸ್ಟಮರ್ಸ್ ತರ ಒಳಗಡೆ ಬಂದಿರ್ತಾರೆ. ದರೋಡೆ ಮಾಡ್ತಿದ್ದಾಗ್ಲೂ ಶಾಪ್ಗೆ ಬಂದಿದ್ದ ಗ್ರಾಹಕರಿಗೆ ಎಂಟ್ರಿಯನ್ನ ಕೊಡ್ಲಾಗ್ತಾ ಇತ್ತು. ಗ್ರಾಹಕರನ್ನ ತಾವೇ ಒಳಗಡೆ ಸ್ವಾಗತಿಸ್ತಾ ಇದ್ದ ಒಬ್ಬ ದರೋಡೆಕೋರ. ಅನುಮಾನ ಬರಬಾರ್ದು ಅಂತ ಗ್ರಾಹಕರಿಗೆ ಒಬ್ಬ ಖದೀಮ ವೆಲ್ಕಮ್ ಮಾಡ್ತಾ ಇರ್ತಾನೆ. ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ದರೋಡೆಕೋರರು ಒಳಗಡೆ ಇದ್ದಾಗ್ಲೂ ಕೂಡ ಗ್ರಾಹಕರನ್ನ ಒಳಗಡೆ ಬರ್ಮಾಡ್ಕೊಳ್ತಾರೆ. ನೋಡಿ, ಕೈಯಲ್ಲಿ ಗನ್ ಇದೆ. ಸಿಬ್ಬಂದಿಯನ್ನ ಕೆಳಗಡೆ ಕೂರಿಸಿ ಗನ್ ಪಾಯಿಂಟ್ ನಲ್ಲಿಟ್ಟು ಬೆದರಿಸಿ ಅವರನ್ನ ದರೋಡೆಯನ್ನ ಮಾಡಿದಂತಹ ಪ್ರಕರಣ ಇದು. ಹಾಡ್ ಹಗಲಲ್ಲೇ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರುವಂತಹ ಪ್ರಕರಣ. ಅದರಲ್ಲಿ ಇಬ್ರು ಹೆಲ್ಮೆಟ್ ಅನ್ನ ಹಾಕೊಂಡಿರ್ತಾರೆ. ಆ ಇಬ್ರು ಹೆಲ್ಮೆಟ್ ಹಾಕೊಂಡವರು ಬ್ಯಾಗ್ಗಳಿಗೆ ಚಿನ್ನವನ್ನ ದೋಚ್ಕೊಳ್ತಾ ಇರ್ತಾರೆ, ತುಂಬಿಕೊಳ್ತಾ ಇರ್ತಾರೆ. ಗ್ರಾಹಕರು ಒಳಗಡೆ ಬರ್ತಾರೆ, ಗ್ರಾಹಕರನ್ನ ಮತ್ತೆ ಹೊರಗಡೆ ಕಳಿಸ್ತಾರೆ. ಸೊ ಈಗ ಈ ಪ್ರಕರಣ ಇದೆಯಲ್ಲ, ಒಂದು ದೊಡ್ಡ ತಲೆನೋವಾಗಿದೆ ಮೈಸೂರಿನ ಪೊಲೀಸರಿಗೆ. ಯಾವ ಕಡೆಯಿಂದ, ಕೇರಳ ಭಾಗದಿಂದನಾ, ಮಂಗಳೂರು ಮೂಲದಿಂದ ಬಂದ್ರ, ಏನು ಎತ್ತ ಅನ್ನೋದು ಇನ್ನೂ ತನಿಖೆ ಆಗ್ಬೇಕಾಗಿದೆ. ಸಿಬ್ಬಂದಿಯನ್ನ ಕೆಳಗಡೆ ಕೂರಿಸಿ ಅವರನ್ನ ಬೆದರಿಸಿ ಗನ್ ಪಾಯಿಂಟ್ ನಲ್ಲಿಟ್ಟು ಅವರನ್ನ ದೋಚ್ಕೊಂಡು ಹೋಗಿರುವಂತ ಘಟನೆ ಇದು. ಈ ಸಂದರ್ಭದಲ್ಲಿ ಹೊರಗಿನಿಂದ ಎಂಟ್ರಿ ಕೊಟ್ಟಿದ್ದ ಶಾಪ್ ಮ್ಯಾನೇಜರ್, ಈ ದರೋಡೆ ಆಗ್ತಿದ್ದಂತ ಸಂದರ್ಭದಲ್ಲಿ ಶಾಪ್ ಮ್ಯಾನೇಜರು ಹೊರಗಡೆಯಿಂದ ಬರ್ತಾರೆ. ಅನುಮಾನ ಬಂದು ಹೊರಗಡೆನೆ ನಿಂತ್ಕೊಂಡಿರ್ತಾರೆ ಮ್ಯಾನೇಜರ್. ಹೊರಗಿನಿಂದ ಗ್ಲಾಸ್ ಡೋರ್ ಹಿಡ್ಕೊಂಡು ಮ್ಯಾನೇಜರ್ ನಿಂತ್ಕೊಂಡಿರ್ತಾರೆ. ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಸ್ಕೈ ಜ್ಯುವೆಲರಿ ಶಾಪ್ನ ಮ್ಯಾನೇಜರ್. ನೋಡಿ, ಇದೆಲ್ಲ ದರೋಡೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಮ್ಯಾನೇಜರ್ ನಿಂತ್ಕೊಂಡಿರ್ತಾರೆ. ಹೊರಗಿನಿಂದ ಬರ್ತಾ ಇರ್ತಾರೆ. ಸ್ವಲ್ಪ ಯಾಕೋ ಡೌಟ್ ಬಂದು ಹೊರಗಡೆನೆ ನಿಂತ್ಕೊಂಡಿರ್ತಾರೆ. ಗ್ಲಾಸ್ ಡೋರ್ ಹಿಡ್ಕೊಂಡು ನಿಂತಿರ್ತಾರೆ ಮ್ಯಾನೇಜರು. ಅವರ ಸಮಯ ಪ್ರಜ್ಞೆಯಿಂದ ಇನ್ನೊಂದಷ್ಟು ಚಿನ್ನಾಭರಣಗಳು ಉಳಿದಿದೆ ಅಂತಾನೆ ಹೇಳಬೇಕು. ಆನ್ಲೈನ್ ಕ್ಯಾಮೆರಾದಿಂದ ಉಳ್ಕೊಂಡಿದೆ ಅಪಾರ ಚಿನ್ನಾಭರಣ. ಆನ್ಲೈನ್ ಕ್ಯಾಮೆರಾದಿಂದ ಅಪಾರ ಚಿನ್ನಾಭರಣ ಉಳ್ಕೊಂಡಿದೆ. ಸಿಬ್ಬಂದಿ ರಾಜುವನ್ನ ಗನ್ ಪಾಯಿಂಟ್ ನಲ್ಲಿಟ್ಟು ನಡೆದಿರುವಂತಹ ದರೋಡೆ ಇದು. ಕೇಂದ್ರ ಕಚೇರಿಯಲ್ಲಿ ದರೋಡೆ ದೃಶ್ಯವನ್ನ ರಾಜು ನೋಡಿದ್ರು. ಕೇರಳದ ಕೇಂದ್ರ ಕಚೇರಿಯಲ್ಲಿ ವಿಡಿಯೋ ನೋಡಿದ್ರು ಸಿಬ್ಬಂದಿ. ವಿಡಿಯೋ ನೋಡಿ ಮ್ಯಾನೇಜರ್ ಅಸ್ಗರ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ವೇಳೆ ಊಟ ಮಾಡ್ತಿದ್ದಂತ ಚಿನ್ನದಂಗಡಿ ಮ್ಯಾನೇಜರ್ ಅಸ್ಗರ್ ತಕ್ಷಣ ಅರ್ಧಕ್ಕೆ ಊಟ ಬಿಟ್ಟು ಓಡ್ ಬರ್ತಾರೆ. ನೋಡಿ, ಸ್ಕೈ ಡೈಮಂಡ್ಸ್ ಅಂಡ್ ಗೋಲ್ಡ್ ಶಾಪ್ ಇದೆಯಲ್ಲ, ಇದರ ಕೇಂದ್ರ ಕಚೇರಿ ಕೇರಳದಲ್ಲಿದೆ. ಕೇರಳದ ಮೇನ್ ಬ್ರಾಂಚ್ ಇಂದ ಕೂತ್ಕೊಂಡು ಈ ವಿಡಿಯೋ ಎಲ್ಲ ಗಮನಿಸ್ತಾ ಇರ್ತಾರೆ. ಸೊ ಇದನ್ನ ನೋಡಿದಾಗ ಅವರು ಅಲ್ಲಿನ ಮ್ಯಾನೇಜರ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಮ್ಯಾನೇಜರ್ ಊಟ ಮಾಡ್ತಿದ್ದವ್ರು ಅರ್ಧಕ್ಕೆ ಊಟ ಬಿಟ್ಟು ಅಲ್ಲಿಂದ ಹೋಗ್ತಾರೆ ನೋಡೋದಕ್ಕೆ ಏನು ನಡೀತಾ ಇದೆ, ಏನು ಎತ್ತ ಅನ್ನೋದಕ್ಕೆ. ಸಿಬ್ಬಂದಿಯನ್ನ ಗನ್ ಪಾಯಿಂಟ್ ನಲ್ಲಿ ಇಟ್ಟು ಬೆದರಿಸಿ ನಡೆದಿರುವಂತಹ ದರೋಡೆ ಇದು. ಇದರ ಈ ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಏನಿದೆ, ಇದರ ಮೇನ್ ಬ್ರಾಂಚ್ ಕೇರಳದಲ್ಲಿದೆ ಅನ್ನೋದು ಗೊತ್ತಾಗಿದೆ. ದರೋಡೆಯ ಮತ್ತಷ್ಟು ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳು ಲಭ್ಯ ಆಗಿದೆ. ಶಾಪ್ ಮ್ಯಾನೇಜರ್ ಮೇಲೆ ಹಲ್ಲೆ ನಡೆಸಿದ್ರು ದರೋಡೆಕೋರರು. ಪ್ರತಿರೋಧ ಒಡ್ಡಿದ್ದಕ್ಕೆ ಹಲ್ಲೆ ಮಾಡಿತ್ತು ದರೋಡೆಕೋರರ ಗ್ಯಾಂಗ್. ಮೊದಲಿಗೆ ಇಬ್ರು ಬೈಕ್ ನಲ್ಲಿ ಬಂದು ಶಾಪ್ಗೆ ಎಂಟ್ರಿ ಕೊಡ್ತಾರೆ. ಆ ಎಲ್ಲ ಮೂಮೆಂಟ್ಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ದರೋಡೆಯ ಮತ್ತಷ್ಟು ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳು ಲಭ್ಯ ಆಗಿದೆ. ಶಾಪ್ ಮ್ಯಾನೇಜರ್ ಮೇಲೆ ಹಲ್ಲೆ ನಡೆಸ್ತಾರೆ. ಪ್ರತಿರೋಧ ಒಡ್ಡಿದ್ದಕ್ಕೆ ಹಲ್ಲೆ ಮಾಡಿತ್ತು ದರೋಡೆಕೋರರ ಗ್ಯಾಂಗು. ಮೊದಲಿಗೆ ಇಬ್ರು ಖದೀಮರು ಬೈಕಲ್ಲಿ ಬರ್ತಾರೆ, ಬಂದು ಶಾಪ್ಗೆ ಎಂಟ್ರಿಯನ್ನ ಕೂಡ ಕೊಡ್ತಾರೆ. ಈ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಎಷ್ಟು ಚಿನ್ನದಂಗಡಿಗಳ ಮೇಲೆ ಈ ಥರ ದಾಳಿ ಆಗಿದೆ, ರಾಬ್ರಿ ಆಗಿದೆ, ಬ್ಯಾಂಕ್ ATMಗಳ ರಾಬ್ರಿ ಆಗಿದೆ. ಹೊರ ರಾಜ್ಯದಿಂದ ಇಷ್ಟು ಧೈರ್ಯವಾಗಿ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟು ಈ ರೀತಿ ದರೋಡೆ ಮಾಡ್ತಾರೆ ಅಂತ ಹೇಳಿದ್ರೆ ಒಳಗಿರುವಂತಹ ಕಾನೂನಿನ ವ್ಯವಸ್ಥೆ ಹೇಗಿದೆ, ಪೊಲೀಸರ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅಫ್ಕೋರ್ಸ್ ದರೋಡೆ ಯಾವಾಗ ಎಲ್ಲಿ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಾಗಂತ
ಗಡಿ ಭಾಗಗಳಲ್ಲಿ ಪ್ರಾಪರ್ ಚೆಕ್ ಪೋಸ್ಟ್ಗಳಿಲ್ಲ, ಯಾರು ಬೇಕಾದ್ರೂ ಸುಲಭವಾಗಿ ಬರ್ಬೋದು ಹೋಗ್ಬೋದು ಅನ್ನೋ ತರ ಆಗೋಗಿದೆ. ಚಿನ್ನದಂಗಡಿ ದರೋಡೆ ಕೇಸ್ನ ಪಿನ್ ಟು ಪಿನ್ ಮಾಹಿತಿ ಸಿಕ್ಕಿದೆ. 5 ನಿಮಿಷದಲ್ಲಿ ಚಿನ್ನಾಭರಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ರಾಬ್ರಿ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. 5 ನಿಮಿಷದಲ್ಲಿ ಚಿನ್ನಾಭರಣ ದೋಚಿಕೊಂಡು ದುಷ್ಕರ್ಮಿಗಳು ಎಸ್ಕೇಪ್ ಆಗ್ತಾರೆ. 5 ಜನ ದುಷ್ಕರ್ಮಿಗಳು ಜಸ್ಟ್ 5 ನಿಮಿಷದಲ್ಲಿ ಮಹಾ ದರೋಡೆ ನಡೆದಿದೆ. 7 ರಿಂದ 8 ಗನ್ಗಳನ್ನ ಬಳಸಿಕೊಂಡು 5 ನಿಮಿಷದಲ್ಲಿ ಕೆಜಿ ಗಟ್ಟಲೆ ಚಿನ್ನ ದೋಚಿಕೊಂಡು ಹೋಗಿದ್ದಾರೆ. ನಿನ್ನೆ ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಗನ್ಗಳ ಸಮೇತ ಖದೀಮ್ರು ಎಂಟ್ರಿ ಕೊಡ್ತಾರೆ. 2 ದೊಡ್ಡ ದೊಡ್ಡ ಬ್ಯಾಗ್ಗಳನ್ನ ತಗೊಂಡು ಬಂದಿರ್ತಾರೆ. ಅದರಲ್ಲಿ ಚಿನ್ನಾಭರಣವನ್ನ ಗುಡ್ಡೆ ಹಾಕೊಂಡು ಎತ್ಕೊಂಡು ಹೊರಟು ಬಿಡ್ತಾರೆ. ಖದೀಮ್ರು ಎಸ್ಕೇಪ್ ಆಗಿದ್ದಾರೆ. ಸೊ ಮಾನಂದವಾಡಿ ರಸ್ತೆಯ ಮೂಲಕ ಎಸ್ಕೇಪ್ ಆಗಿರುವಂಥ ಸಾಧ್ಯತೆಗಳಿದೆ. ಸೊ ಇವರು ಕೇರಳದ ಖದೀಮ್ರ ಏನು ಎತ್ತ ಅನ್ನೋದಿನ್ನು ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ಬೈಕು ಅವ್ರದ್ದೇನಾ ಇಲ್ಲ ಅದು ಕದ್ದು ಬೈಕಾ ಏನು ಎತ್ತ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣ ಅಂತ ಅಂದಾಜಿಸಲಾಗಿದೆ. ಆದರೆ ಇನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ನೋಡಿ, 5 ಜನ ಬಂದಿದ್ರಲ್ಲ, ಅದ್ರಲ್ಲಿ 2 ಮಾತ್ರ ಚಿನ್ನ ಗುಡ್ಡೆ ಹಾಕೊಳ್ತಾ ಇದ್ರು. ಹೆಲ್ಮೆಟ್ ಹಾಕೊಂಡಿರೋರು 2 ಒಳಗಡೆ ಚಿನ್ನವನ್ನ ಬ್ಯಾಗ್ ಒಳಗೆ ತುಂಬಿಕೊಳ್ತಾ ಇದ್ರು. ಇನ್ನೊಬ್ಬ ಗನ್ ಹಿಡ್ಕೊಂಡು ಜ್ಯುವೆಲ್ರಿ ಶಾಪ್ ಒಳಗಿರುವಂತ ಸಿಬ್ಬಂದಿಯನ್ನ ಬೆದರಿಸ್ತಾ ಇದ್ದ. ಮತ್ತೊಬ್ಬ ಗನ್ ಹಿಡ್ಕೊಂಡು ಬಾಗಿಲ ಹತ್ರ ನಿಂತ್ಕೊಂಡಿದ್ದ. ಉಳಿದ 2 ಹೊರಗಡೆ 2 ವೀಲರ್ ಅಲ್ಲಿ ಕಾಯ್ತಾ ಇದ್ರು. ಈ 5 ಜನರ ತಂಡ ಕೇರಳದಿಂದ ಬಂದಿದ್ದಾರಾ ಇಲ್ಲ ಮಂಗಳೂರು ಭಾಗದಿಂದ ಬಂದಿದ್ದಾರಾ ಇಲ್ಲ ಯಾವ ಕಡೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಇನ್ನೊಂದು ಇದರಲ್ಲಿ ಕರ್ನಾಟಕದವರು ಯಾರಾದರೂ ಇದ್ದಾರಾ ಅನ್ನೋದು ಕೂಡ ಪತ್ತೆ ಆಗಬೇಕಾಗಿದೆ. 5 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ ಮತ್ತು ವಜ್ರಾಭರಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟು 10 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿರೋದು ಮಾಹಿತಿ ಗೊತ್ತಾಗಿದೆ. ಇವತ್ತಿರುವಂತ ಚಿನ್ನದ ಬೆಲೆಯಲ್ಲಿ 10 ಕೋಟಿ ಬೆಲೆ ಬಾಳುವ ಚಿನ್ನಾಭರಣ ಅಂತಂದ್ರೆ ಏನು ಹುಡುಗಾಟನ. 5 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ ಮತ್ತು ವಜ್ರದ ಆಭರಣಗಳ ಲೂಟಿ ಆಗಿದೆ. 5 ನಿಮಿಷ 5 ಜನ ರಾಬರ್ಸ್ 7 ಕೆಜಿ ಚಿನ್ನಾಭರಣವನ್ನ ಕದ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿಯಿಂದ ಚಿನ್ನದ ಲೆಕ್ಕ ಹಾಕೊಂಡಿದ್ದಾರೆ ಅಧಿಕಾರಿಗಳು. ಪೊಲೀಸರ ಮುಂದೆನೆ ಲೆಕ್ಕ ಹಾಕಿದ್ರು. ಸುಮಾರು 10 ಕೋಟಿ ಮೌಲ್ಯದ ಆಭರಣ ಲೂಟಿ ಅಂತ ಲೆಕ್ಕ ಸಿಕ್ಕಿದೆ. ಇವತ್ತಿರುವಂತ ಚಿನ್ನದ ಬೆಲೆಯಲ್ಲಿ 7 ಕೆಜಿ ಚಿನ್ನಾಭರಣ ಲೂಟಿ ಆಗಿರೋದು, ವಜ್ರದ ಆಭರಣಗಳು ಲೂಟಿ ಆಗಿರೋದು ಇದು ಬಹಳ ದೊಡ್ಡ ಪ್ರಕರಣ. ಈ ತಂಡವನ್ನ ಭೇದಿಸೋದಕ್ಕೆ ಈಗ ಆಲ್ರೆಡಿ 5 ಪೊಲೀಸರ ತಂಡವನ್ನ ರಚಿಸಲಾಗಿದೆ. SP ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ 5 ಪೊಲೀಸರ ತಂಡವನ್ನ ರಚಿಸಲಾಗಿದೆ. ಪೊಲೀಸರಿಗೂ ಕೂಡ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇದು. ನೀವು ಬೆಂಗಳೂರಲ್ಲಿ ಗಮನಿಸಬಹುದು, ATM ಹಣ ಹಾಕುವಂತ ವಾಹನದ ದುಡ್ಡನ್ನೇ ಲೂಟಿ ಮಾಡ್ಕೊಂಡು ಹೋಗಿದ್ರು. ಬೆಂಗಳೂರಿನ ಪೊಲೀಸರು ಅದನ್ನ ಟ್ರೇಸ್ ಔಟ್ ಮಾಡಿದ್ರು ಆ ಪ್ರಕರಣವನ್ನ. ಈಗ ಇದು ಕೂಡ ಅತ್ಯಂತ ದೊಡ್ಡ ಪ್ರಕರಣ. ಸುಮಾರು 10 ಕೋಟಿ ಮೌಲ್ಯದ ಆಭರಣಗಳು ಎಸ್ಕೇಪ್ ಆಗಿರೋದು, ಆಭರಣಗಳನ್ನ ದೋಚ್ಕೊಂಡು ಖದೀಮ್ರು ಎಸ್ಕೇಪ್ ಆಗಿರೋದು ಅಂತ ಅಂದಾಗ ಇದು ಬಹಳ ದೊಡ್ಡ ಪ್ರಕರಣ ಆಗುತ್ತೆ. ದೃಶ್ಯಗಳನ್ನ CC ಕ್ಯಾಮ್ರಾದಲ್ಲಿ ಏನೆಲ್ಲ ಕಾಣ್ತಾ ಇದ್ದೀರಿ, ಪೊಲೀಸರಿಗೂ ಕೂಡ ಈ ದೃಶ್ಯಗಳು ಸಿಕ್ಕಿದೆ ಮತ್ತು ಈ ಖದೀಮರ ಹಿಂದೆ ಬಿದ್ದಿದೆ ಈಗ ಪೊಲೀಸರ ತಂಡ. ಹೊರ ರಾಜ್ಯದಿಂದ ಬಂದು ಇಲ್ಲಿ ಕಳ್ತನ ಮಾಡಿದ್ದಾರೆ ಅಥವಾ ಈ ಥರ ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾರೋ ಬಹಳ ದಿನಗಳಿಂದ ಅಬ್ಸರ್ವ್ ಮಾಡಿಕೊಂಡು ಪ್ಲಾನ್ ಮಾಡಿರುವಂತಹ ಪ್ರಕರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಅಷ್ಟು ಧೈರ್ಯವಾಗಿ ರಾಜಾರೋಷವಾಗಿ ಬಂದು ಹಾಡಹಗಲಲ್ಲೇ ಸಿಬ್ಬಂದಿಗೆ ಗನ್ ಪಾಯಿಂಟ್ ಇಟ್ಟು ಬೆದರಿಸಿ ದರೋಡೆ ಮಾಡಿರುವಂತಹ ಪ್ರಕರಣ ಇದು.